ಅತ್ತೆ, ಹಾ, ನನ್ಗೆ ಹೇಳು, ಈ ಹಾಲು ಬೆಳಗಿದೆ ಅಲ್ವಾ? ಹಸು ಬೆಳ್ಳಗಿರುತ್ತಲ್ವಾ ಅದಕ್ಕೆ. ಆದ್ರೆ ಹಸು ಕಪ್ಪಾಗಿದ್ರೆ ಅದ್ರ ಹಾಲು ಕಪ್ಪಾಗಿರುತ್ತಾ? ಅಯ್ಯೋ ದೇವ್ರೇ ದೇವ್ರೇ. ದೇವ್ರಿಗೆ ಹೇಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀಯೋ ಅದೇ ತರ ನಮಸ್ಕಾರ ಮಾಡ್ತೀಯ ನನ್ಗೆ? ಮಾಡ್ತೀನೋ ತಂದೆ, ಮಾಡ್ತೀನಿ. ಬೆಳಗ್ಗೆ ಬೆಳಗ್ಗೆ ಏನ್ ನಡೀತಿದೆ ಅತ್ತೆ ಅಳಿಯಂದು? ಅಣ್ಣ, ನಿನ್ ಮಗ ಇದನ್ನಲ್ಲ ತುಂಬಾ ಪ್ರಶ್ನೆ ಕೇಳ್ತಾನೆ ನೋಡು. ಇರ್ಲಿ ಬಿಡು, ಅದರಲ್ಲಿ ಏನಿದೆ? ಇಲ್ಲ, ಅದ್ರಲ್ಲಿ ಏನೂ ಇಲ್ಲ. ಈಗ ನೀನೇ ಉತ್ತರ ಕೊಡು. ಭೀಮಾ, ನನ್ನನ್ ಕೇಳಿದ ಪ್ರಶ್ನೆ ನಿಮ್ಮ ಅಪ್ಪನ್ ಕೇಳು, ಮತ್ತೆ ನಿನ್ನ ಅಮ್ಮನ್ಗೂ. ಹೇಳಿದ್ನಲ್ಲ, ಅವಳು ನನ್ನ ತಾಯಿ ಅಲ್ವೇ ಅಲ್ಲ. ಭೀಮಾ, ಇಲ್ಬಾ ಇಲ್ಬಾ. ಕೇಳು, ಈಗ ನಾನೇನು ಹೇಳ್ತೀನೋ ಅದನ್ನ ಗಮನ ಕೊಟ್ಟು ಕೇಳಿ. ನೀನು ಗಮನ ಕೊಟ್ಟು ಕೇಳಬೇಕು, ಗೊತ್ತಾಯ್ತಾ? ನನ್ನ ಜೊತೆ ಬಂದಿದ್ದಾರಲ್ವಾ, ಅವರೇ ನಿನ್ನ ತಾಯಿ. ನನ್ನ ಹೆತ್ತ ತಾಯಿನೇ ನನ್ನ ತಾಯಿ. ಸರಿಯಾಗಿ ಹೇಳಿದೆ. ಆದ್ರೆ ಈಗ ಅವಳು ನಮ್ಮ ಜೊತೆ ಇಲ್ಲ, ನಮ್ಮನ್ನು ಬಿಟ್ಟು ದೇವ್ರ ಹತ್ರ ಹೋಗಿದ್ದಾಳೆ. ಮತ್ತೆ ನಿಮ್ಮಮ್ಮನೇ ಹೇಳಿದ್ದು ಹೊಸ ತಾಯಿನ ಕರ್ಕೊಂಬರೋಕೆ. ಅವಳಿಗೆ ಯಾಕೆ ಇಷ್ಟೊಂದು ಕಾಟ ಕೊಡ್ತೀಯಾ? ನಡಿ ನಡಿ ನಡಿ, ಶಾಲೆಗೆ ಹೊತ್ತಾಗುತ್ತೆ, ನಡಿ. ಆನಂದ ಹಿಡಿಯೋ, ತಡ ಆಗುತ್ತೆ ಶಾಲೆಗೆ. ವಾ, ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದೀರಾ. ಭೀಮಾ, ನೀನ್ ತುಂಬಾ ಜಾಣ ಹುಡುಗ. ಅರೆರೇ, ವಾನರ್ ಸೇನೆ ಶಾಲೆಗೆ ಹೊರಟು ನಿಂತಿದೆ. ನನ್ಗೆ ಹೇಳೋದಕ್ ಸ್ವಲ್ಪ ತಡ ಆಯ್ತು. ನಾವು ವಾನರ್ ಸೇನೆ ಅಲ್ಲ, ನಾವು ಜಾಣರಿದ್ದೀವಿ. ಪ್ರಯಾಣದಿಂದ ದಣದಿದ್ದೆ, ಕಾಲು ತುಂಬಾ ನೋವ್ತಿತ್ತು. ಜಾಗ ಬೇರೆ ಹೊಸ್ದಲ್ವಾ, ನಿದ್ದೆನೂ ಬರ್ಲಿಲ್ಲ. ಆದ್ರೆ ಅತ್ಗೆ, ನೀವು ಬೇಜಾರು ಮಾಡ್ಕೋಬೇಡಿ, ನಾಳೆಯಿಂದ ನಾನು ಬೆಳಗ್ಗೆನೆ ಎದ್ದು ಎಲ್ಲ ಮಾಡ್ತೀನಿ. ಮಕ್ಕಳ ಕಾಳಜಿನೂ ತಗೋತೀನಿ, ಸರಿನಾ? ಏನು ಪರವಾಗಿಲ್ಲ ಅತ್ಗೆ, ಮೊದಲನೇ ದಿನ ಅಲ್ವಾ, ಹಾಗಾಗತ್ತೆ. ಏನೇನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನೀನ್ ನೋಡ್ಕೋ, ನಾಳೆಯಿಂದ ನೀನೇ ಮಾಡುವಂತೆ. ನಿನಗ್ ಗೊತ್ತಾಗಿಲ್ಲ ಅಂದ್ರೆ ನಾವಿದೀವಲ್ಲ. ಹೋಗ್ತೀನಿ ಅತ್ತೆ, ಹೋಗ್ತೀನಿ ಅಪ್ಪ. ಭೀಮಾ, ಹಾಗೆ ಹೇಳ್ಬಾರ್ದಂತ ಎಷ್ಟ್ ಸಲ ಹೇಳಿದೀನಿ. ಹೋಗ್ತೀನಿ ಅಂತಲ್ಲ, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ಬರ್ತೀನಿ ಅತ್ತೆ. ಭೀಮರಾಯ, ನನ್ನ ಭೀಮರಾಯ.